ವೆಲ್ಕಮ್ ಟು ರೇಣುಕಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಮತ್ತೊಮ್ಮೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ವಿಡಿಯೋ ಯಾರ್ಯಾರು ನೋಡ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ತುಂಬ ಒಳ್ಳೆ ವಿಡಿಯೋಸ್ಗಳನ್ನು ಹಾಕ್ತೀನಿ. ಸೊ ನಾನು ಇವಾಗ ಹಾಕಿರೋ ವಿಡಿಯೋ ಏನಂದರೆ, ನಾವು ಫಸ್ಟ್ ತಲಕಾಡು ಹೋಗಿ ಬಂದ್ವಿ. ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗಲ್ಲ, ಇಲ್ಲೆಲ್ಲೋ ಹತ್ರ ಇದೆ. ಇಲ್ಲಿ ಇದು ಬೇರೆದು. ನಮ್ಮ ಫ್ಯಾಮ್ಲಿ ಮತ್ತು ಮಮತಗೌಡ ಫ್ಯಾಮ್ಲಿ ಜೊತೆಗೆ ಹೋಗ್ತಾ ಇದ್ದೀವಿ. ಗಗನಚುಕ್ಕಿ ಭರಚುಕ್ಕಿಗೆ ಇಲ್ಲಿ ನಮ್ಮ ಹಸ್ಬೆಂಡ್ಗೆ ರೂಟ್ ಗೊತ್ತಾಗ್ತಿಲ್ಲ, ಅದಕ್ಕೆ ಸುರೇಶಣ್ಣ ಅವರಿಗೆ ರೂಟ್ ಹೇಳ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಾನು ಮಾರ್ಕ್ಸ್ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ, ನನಗೆ ಸ್ವಲ್ಪ ಅಲರ್ಜಿ ಆಗಿತ್ತು. ಸೊ ನಾವು ಹೋಗ್ತಾ ಒಂದು ಟ್ಯೂಷನ್ ನಡೀತು, ಅದು ಏನಂತ ನೀವೇ ನೋಡಿ. ನಾವು ಕಾರಲ್ಲಿ ಹೋಗ್ತಾ ಟೈಮ್ ಪಾಸ್ ಮಾಡ್ತಾ ಅಂತಾಕ್ಷರಿ ಆಡ್ತಾ ಹೋದ್ವಿ. ಮಮತಕ್ಕ ಮನೆಯಿಂದ ಊಟ ತಂದಿದ್ರು. ಮಮತಕ್ಕ ಚಿತ್ರಾನ್ನಕ್ಕೆ ಚಿಕನ್ ಗೊಜ್ಜು ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಚಿಕನ್ ಗೊಜ್ಜು ಮತ್ತು ರೊಟ್ಟಿ ಮಾಡ್ಕೊಂಡು ಹೋಗಿದ್ದೆ. ಮಮತಕ್ಕ ಚಿಕನ್ ಡ್ರೈ ತುಂಬ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಚಿಕನ್ ಡ್ರೈ ರೆಸಿಪಿ ಹೇಳ್ಕೊಡ್ತೀನಿ. ಮತ್ತು ಮಮತಕ್ಕ ಹೇಳಿದರು ಚಿತ್ರಾನ್ನಕ್ಕೆ ಚಿಕನ್ ಗೊಜ್ಜು ಚೆನ್ನಾಗಿರುತ್ತೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಸೊ ಫ್ರೆಂಡ್ಸ್, ನೀವು ಕಮೆಂಟ್ ಮಾಡಿ ಚೆನ್ನಾಗಿರುತ್ತಾ ಅಂತ. ಊಟ ಎಲ್ಲ ಮುಗಿಸಿ ಗಗನಚುಕ್ಕಿ ಭರಚುಕ್ಕಿಗೆ ಹೊರಟ್ವಿ. ನೋಡಿ ಫ್ರೆಂಡ್ಸ್, ನೋಡೋಕ್ಕೆ ಎಷ್ಟು ಅದ್ಭುತವಾಗಿದೆ ಗಗನಚುಕ್ಕಿ ಭರಚುಕ್ಕಿ. ನೀವು ಪರ್ಫೆಕ್ಟ್ ವೀಕೆಂಡ್ ಗೆಟ್ವೇ ಇಟ್ಕೊಂಡು ಹೋಗಿ ನೋಡಿ ಬನ್ನಿ. ಮಳೆಗಾಲದಲ್ಲಿ ಅಂತೂ ಇನ್ನೂ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಮಗಂತೂ ಸಖತ್ ಖುಷಿ ಆಯಿತು ನೋಡಿ. ಶಿವನ ಸಮುದ್ರ ಫಾಲ್ಸ್ ಇದು ನಮ್ಮ ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾವರ ಆಗಿದೆ. ನನಗೆ ಸುರೇಶ್ ಹೇಳ್ತಿರ್ತಾರೆ ಪದೇ ನಿಮ್ಮ ಅಪ್ಪ BMW ಕಾರ್ ಕೊಡಿಸಿಲ್ಲ ಅಂತ. ನನಗೆ ಕಾರ್ ಹತ್ರ ನಿಂತು ಹೇಳ್ತಾವ್ರೆ, ಕಾರ್ ಕೊಟ್ಟಿಲ್ಲ ಅಂದರೆ ಏನು, ನಾನಿದ್ದೀನಲ್ಲ ಸಾಕು. ಇಲ್ಲಿ ನಮ್ಮ ಟಿಂಕು ನನಗೆ ಆಟ ಸಾಮಾನು ಕೊಡಿಸು ಅಂತ ಹಠ ಮಾಡ್ತಾ ಇದ್ದಾರೆ ಅವ್ರ ಅಪ್ಪಗೆ ಹೇಳಿ. ಆದರೆ ಸುರೇಶ್ ಅದನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ನೋಡ್ತಾನೂ ಇಲ್ಲ ಆಚೆ ತಿರುಗಿ. ಎಲ್ಲಾದರೂ ಹೋದರೂ ಮಕ್ಕಳದಿದೆ, ಏನಾದರೂ ಕೊಡಿಸು ಅಂತ. ಸೊ ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅಂತ ನಮಗೆ ಕಮೆಂಟಲ್ಲಿ ಹೇಳಿ. ಇನ್ನೂ ಮತ್ತಷ್ಟು ಚೆನ್ನಾಗಿರೋ ವಿಡಿಯೋಸ್ಗಳನ್ನು ಮಾಡಿ ಹಾಕ್ತೀನಿ. ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.